ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ವತಂತ್ರ ಹೋರಾಟಗಾರರು, ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿಯಾಗಿರುವಂತಹ ಅವರ ಜೀವನ ಕಥೆ ಹೇಗಿತ್ತು, ಅವರ ಜೀವನ ಹೇಗಿತ್ತು ಅನ್ನೋದರ ಒಂದು ಛಾಯಾಚಿತ್ರ ಪ್ರದರ್ಶನ ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಹೋದರೆ ಅವರ ಒಂದೊಂದು ಚಿತ್ರಗಳನ್ನು ಕೂಡ ರೂಪಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅವರ ಪರಿಚಯಗಳು ಹೇಗಿತ್ತು, ಅವರು ಯಾವ ರೀತಿಯಾಗಿ ಸಂದರ್ಶನವನ್ನು ಮಾಡ್ತಾ ಇದ್ರು, ಮತ್ತು ಚರ್ಚೆಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟ ಮತ್ತು ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರ ಕೆಲಸಗಳು ಹೇಗಿತ್ತು ಅನ್ನೋದರ ಒಂದು ಚಿತ್ರಣವನ್ನು ಇಲ್ಲಿ ರೂಪಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಎಂದು ಚಿತ್ರಗಳೆಲ್ಲ ಏನು ಕಾಣಿಸ್ತಾ ಇದೆ, ಇದನ್ನು ಹಳೆಯ ಚಿತ್ರಗಳನ್ನು ಒಂದಿಷ್ಟು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದಿಷ್ಟು ಪುಸ್ತಕಗಳಲ್ಲಿ ಅವರ ಜೀವನ ಕಥೆಗಳನ್ನು ಬರೆದಿರುವಂತಹ ಸಂದರ್ಭಗಳೇನಿರುತ್ತೆ ಅವನ್ನು ಅನುಸರಿಸಿ ಅವರನ್ನೇ ಹೋಲುವಂತಹ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಅವರ ರೀತಿಯಾಗಿ ಮೇಕಪ್ಪನ್ನು ಮಾಡಿ ಆ ಒಂದು ಚಿತ್ರಗಳನ್ನು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಏನೋ ಯುವ ಬ್ರಿಗೇಡ್ ಏನಿದೆ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಯಿತು. ಯಾಕಂತ ಹೇಳಿದರೆ ಅವರ ಒಂದಿಷ್ಟು ಜೀವನ ಕಥೆಗಳನ್ನು ತಯಾರಿಸಬೇಕು ಅಂತ ಹೇಳಿದರೆ ಅದರಲ್ಲಿ ಒಂದಿಷ್ಟು ಪರಿಪೂರ್ಣತೆ ಬೇಕಾಗುತ್ತೆ. ಹಾಗಾಗಿ ಅವರ ಒಂದು ಪರಿಪೂರ್ಣತೆಯ ಕಥೆಗಳನ್ನು ಓದಿ ಆ ಒಂದು ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚಿತ್ರವನ್ನು ಮಾಡಿರುವಂಥದ್ದು. ಮತ್ತು ಒಂದಿಷ್ಟು ಅವರ ನೈಜ ಫೋಟೋ ಏನಿದೆ ಅವುಗಳನ್ನು ತಂದು ಒಂದು ರೀತಿಯಾಗಿ ಅವುಗಳ ಒಂದು ಪ್ರತಿಮೆ ರೀತಿಯಾಗಿ ಮಾಡಿ ಅವುಗಳ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟ ಆಗಿರಬಹುದು, ಅದರ ಜೊತೆಗೆ ಭಾರತವನ್ನು ಒಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡಿದಂತಹ ಕೆಲಸ ಅನೇಕ ಇದೆ. ಆ ಒಂದು ಅನೇಕ ಕೆಲಸಗಳಲ್ಲಿ ಒಂದಿಷ್ಟು ಚಿತ್ರವನ್ನು ರೀಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಮತ್ತೊಂದು ಕಡೆಯಲ್ಲಿ ಎ ತಂತ್ರಜ್ಞಾನ ಏನಿತ್ತು, ತಂತ್ರಜ್ಞಾನ ಬಂದಂಥ ಸಂದರ್ಭದಲ್ಲಿ ಅನೇಕ ವಿಚಾರಧಾರೆಗಳು ಅಥವಾ ವಿಷಯಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕಾರ್ಯಗಳಾಗುತ್ತೆ, ಕೆಲಸಗಳಾಗುತ್ತೆ. ಅದನ್ನು ಒಳ್ಳೆಯದ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು, ಒಂದಿಷ್ಟು ಹಿರಿಯ ನಾಯಕರುಗಳೇನಿರ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಾಯಕರುಗಳೇನಿರ್ತಾರೆ ಅವರ ಒಂದಿಷ್ಟು ಚಿತ್ರಗಳೇನಿದೆ ಅವುಗಳನ್ನು ಈ ಒಂದು ಚಿತ್ರ ಏನು ಗಮನಿಸ್ತಾ ಇದ್ದೀರಾ, ಭಾರತವನ್ನು ಏಕೀಕರಣ ಮಾಡಬೇಕು, ಭಾರತವನ್ನು ಒಟ್ಟುಗೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದರು ಅನ್ನೋದರನ್ನು ಒಂದು ರೀಕ್ರಿಯೇಷನ್ ಅನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಫೋಟೋ ಏನಿದೆ ಈ ಒಂದು ಫೋಟೋದಲ್ಲಿ ಇರುವಂತಹ ವ್ಯಕ್ತಿ ನೈಜವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಗೆ ಹೋಳ್ತಾರೆ. ಅದೇ ರೀತಿಯಾಗಿ ಅವರಿಗೆ ವೇಷಭೂಷಣಗಳನ್ನ ಹಾಕಿ ಮೇಕಪ್ ಅನ್ನ ಮಾಡಿರುವಂಥದ್ದು. ಹಿಂಭಾಗದಲ್ಲಿ ಮತ್ತೆ ಎಯನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪ್ರದರ್ಶನದಲ್ಲಿ ಕಾಣುವಂತಹ ಎಲ್ಲ ಛಾಯಾಚಿತ್ರಗಳೇನಿದೆ ಆ ಎಲ್ಲ ಛಾಯಾಚಿತ್ರಗಳು ಕೂಡ ಮತ್ತೆ ಒಂದಿಷ್ಟು ಕಥೆಗಳನ್ನು ಓದಿಕೊಂಡು ಅದಕ್ಕೆ ಪೂರಕವಾದ ವಿಚಾರಧಾರೆಗಳೇನಿದೆ ಆ ಒಂದು ಪೂರಕವಾದ ವಿಚಾರಧಾರೆಗಳನ್ನು ತೆಗೆದುಕೊಂಡು ಆ ಒಂದು ಫೋಟೋಗಳನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಏನು 26ನೇ ತಾರೀಕು ಈ ಒಂದು ಪ್ರದರ್ಶನ ಕಾರ್ಯಕ್ರಮ ಶುರುವಾಗಿತ್ತು. ಫೆಬ್ರವರಿ 2ನೇ ತಾರೀಕಿನವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರದರ್ಶನ ನಡೀಲಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಒಬ್ಬ ಹಿರಿಯ ನಾಯಕ, ಅದರಲ್ಲೂ ಸ್ವತಂತ್ರ ಹೋರಾಟಗಾರನ 150ನೇ ಜಯಂತಿಯ ಹಿನ್ನೆಲೆ ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು. 100 ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಈ ಒಂದು ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಫೆಬ್ರವರಿ 2ನೇ ತಾರೀಕಿನವರೆಗೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದ್ದು ಇನ್ನಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಫೋಟೋಗಳನ್ನು ವೀಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ವತಂತ್ರ ಹೋರಾಟಗಾರರು, ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿಯಾಗಿರುವಂತಹ ಅವರ ಜೀವನ ಕಥೆ ಹೇಗಿತ್ತು, ಅವರ ಜೀವನ ಹೇಗಿತ್ತು ಅನ್ನೋದರ ಒಂದು ಛಾಯಾಚಿತ್ರ ಪ್ರದರ್ಶನ ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಹೋದರೆ ಅವರ ಒಂದೊಂದು ಚಿತ್ರಗಳನ್ನು ಕೂಡ ರೂಪಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅವರ ಪರಿಚಯಗಳು ಹೇಗಿತ್ತು, ಅವರು ಯಾವ ರೀತಿಯಾಗಿ ಸಂದರ್ಶನವನ್ನು ಮಾಡ್ತಾ ಇದ್ರು, ಮತ್ತು ಚರ್ಚೆಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟ ಮತ್ತು ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರ ಕೆಲಸಗಳು ಹೇಗಿತ್ತು ಅನ್ನೋದರ ಒಂದು ಚಿತ್ರಣವನ್ನು ಇಲ್ಲಿ ರೂಪಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಎಂದು ಚಿತ್ರಗಳೆಲ್ಲ ಏನು ಕಾಣಿಸ್ತಾ ಇದೆ ಇದನ್ನು ಹಳೆಯ ಚಿತ್ರಗಳನ್ನು ಒಂದಿಷ್ಟು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದಿಷ್ಟು ಪುಸ್ತಕಗಳಲ್ಲಿ ಅವರ ಜೀವನ ಕಥೆಗಳನ್ನು ಬರೆದಿರುವಂತಹ ಸಂದರ್ಭಗಳೇನಿರುತ್ತೆ ಅವನ್ನು ಅನುಸರಿಸಿ ಅವರನ್ನೇ ಹೋಲುವಂತಹ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅವರಿಗೆ ಅವರ ರೀತಿಯಾಗಿ ಮೇಕಪ್ಪನ್ನು ಮಾಡಿ ಆ ಒಂದು
ಚಿತ್ರಗಳನ್ನು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಏನು ಯುವ ಬ್ರಿಗೇಡ್ ಏನಿದೆ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಯಿತು. ಯಾಕಂತ ಹೇಳಿದ್ರೆ ಅವರ ಒಂದಿಷ್ಟು ಜೀವನ ಕಥೆಗಳನ್ನು ತಯಾರಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಪರಿಪೂರ್ಣತೆ ಬೇಕಾಗುತ್ತೆ. ಹಾಗಾಗಿ ಅವರ ಒಂದು ಪರಿಪೂರ್ಣತೆಯ ಕಥೆಗಳನ್ನು ಓದಿ ಆ ಒಂದು ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚಿತ್ರವನ್ನು ಮಾಡಿರುವಂಥದ್ದು. ಮತ್ತೆ ಒಂದಿಷ್ಟು ಅವರ ನೈಜ ಫೋಟೋ ಏನಿದೆ ಅವುಗಳನ್ನು ತಂದು ಒಂದು ರೀತಿಯಾಗಿ ಅವುಗಳ ಒಂದು ಪ್ರತಿಮೆ ರೀತಿಯಾಗಿ ಮಾಡಿ ಅವುಗಳ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟ ಆಗಿರಬಹುದು, ಅದರ ಜೊತೆಗೆ ಭಾರತವನ್ನು ಒಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡಿದಂತಹ ಕೆಲಸ ಅನೇಕ ಇದೆ. ಆ ಒಂದು ಅನೇಕ ಕೆಲಸಗಳಲ್ಲಿ ಒಂದಿಷ್ಟು ಚಿತ್ರವನ್ನು ರೀಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಮತ್ತೊಂದು ಕಡೆಯಲ್ಲಿ ಎ ತಂತ್ರಜ್ಞಾನ ಏನಿತ್ತು, ಎ ತಂತ್ರಜ್ಞಾನ ಬಂದಂಥ ಸಂದರ್ಭದಲ್ಲಿ ಅನೇಕ ವಿಚಾರಧಾರೆಗಳು ಅಥವಾ ವಿಷಯಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕಾರ್ಯಗಳಾಗುತ್ತೆ, ಕೆಲಸಗಳಾಗುತ್ತೆ. ಅದನ್ನು ಒಳ್ಳೆಯದ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು, ಒಂದಿಷ್ಟು ಹಿರಿಯ ನಾಯಕರುಗಳೇನಿರ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಾಯಕರುಗಳೇನಿರ್ತಾರೆ ಅವರ ಒಂದಿಷ್ಟು ಚಿತ್ರಗಳೇನಿದೆ ಅವುಗಳನ್ನು ಈ ಒಂದು ಚಿತ್ರ ಏನು ಗಮನಿಸ್ತಾ ಇದ್ರೆ ಭಾರತವನ್ನು ಏಕೀಕರಣ ಮಾಡಬೇಕು, ಭಾರತವನ್ನು ಒಟ್ಟುಗೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ಒಂದು ರೀಕ್ರಿಯೇಷನ್ ಅನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಫೋಟೋ ಏನಿದೆ ಈ ಒಂದು ಫೋಟೋದಲ್ಲಿ ಇರುವಂತಹ ವ್ಯಕ್ತಿ ನೈಜವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೆ ಹೋಳ್ತಾರೆ. ಅದೇ ರೀತಿಯಾಗಿ ಅವರಿಗೆ ವೇಷಭೂಷಣಗಳನ್ನ ಹಾಕಿ ಮೇಕಪ್ ಅನ್ನ ಮಾಡಿರುವಂಥದ್ದು. ಹಿಂಭಾಗದಲ್ಲಿ ಮತ್ತೆ ಎನ್ನ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪ್ರದರ್ಶನದಲ್ಲಿ ಕಾಣುವಂತಹ ಎಲ್ಲ ಛಾಯಾಚಿತ್ರಗಳೇನಿದೆ ಆ ಎಲ್ಲ ಛಾಯಾಚಿತ್ರಗಳು ಕೂಡ ಮತ್ತೆ ಒಂದಿಷ್ಟು ಕಥೆಗಳನ್ನು ಓದಿಕೊಂಡು ಅದಕ್ಕೆ ಪೂರಕವಾದ ವಿಚಾರಧಾರೆಗಳೇನಿದೆ ಆ ಒಂದು ಪೂರಕವಾದ ವಿಚಾರಧಾರೆಗಳನ್ನು ತೆಗೆದುಕೊಂಡು ಆ ಒಂದು ಫೋಟೋಗಳನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಏನು 26ನೇ ತಾರೀಕು ಈ ಒಂದು ಪ್ರದರ್ಶನ ಕಾರ್ಯಕ್ರಮ ಶುರುವಾಗಿತ್ತು. ಫೆಬ್ರವರಿ 2ನೇ ತಾರೀಕಿನವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರದರ್ಶನ ನಡೀಲಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಒಬ್ಬ ಹಿರಿಯ ನಾಯಕ, ಅದರಲ್ಲೂ ಸ್ವತಂತ್ರ ಹೋರಾಟಗಾರನ 150ನೇ ಜಯಂತಿಯ ಹಿನ್ನೆಲೆ ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು. ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಈ ಒಂದು ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಫೆಬ್ರವರಿ 2ನೇ ತಾರೀಕಿನವರೆಗೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದ್ದು ಇನ್ನಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಫೋಟೋಗಳನ್ನು ವೀಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ವತಂತ್ರ ಹೋರಾಟಗಾರರು, ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿಯಾಗಿರುವಂತಹ ಅವರ ಜೀವನ ಕಥೆ ಹೇಗಿತ್ತು, ಅವರ ಜೀವನ ಹೇಗಿತ್ತು ಅನ್ನೋದರ ಒಂದು ಛಾಯಾಚಿತ್ರ ಪ್ರದರ್ಶನ ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಸದ್ಯ ಗಮನಿಸ್ತಾ ಹೋದರೆ ಅವರ ಒಂದೊಂದು ಚಿತ್ರಗಳನ್ನು ಕೂಡ ರೂಪಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅವರ ಪರಿಚಯಗಳು ಹೇಗಿತ್ತು, ಅವರು ಯಾವ ರೀತಿಯಾಗಿ ಸಂದರ್ಶನವನ್ನು ಮಾಡ್ತಾ ಇದ್ರು, ಮತ್ತೆ ಚರ್ಚೆಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ಹೋರಾಟ ಮತ್ತೆ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರ ಕೆಲಸಗಳು ಹೇಗಿತ್ತು ಅನ್ನೋದರ ಒಂದು ಚಿತ್ರಣವನ್ನು ಇಲ್ಲಿ ರೂಪಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಚಿತ್ರಗಳೆಲ್ಲ ಏನು ಕಾಣಿಸ್ತಾ ಇದೆ ಇದನ್ನು ಹಳೆಯ ಚಿತ್ರಗಳನ್ನು ಒಂದಿಷ್ಟು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದಿಷ್ಟು ಪುಸ್ತಕಗಳಲ್ಲಿ ಅವರ ಜೀವನ ಕಥೆಗಳನ್ನು ಬರೆದಿರುವಂತಹ ಸಂದರ್ಭಗಳೇನಿರುತ್ತೆ ಅವನ್ನ ಅನುಸರಿಸಿ ಅವರನ್ನೇ ಹೋಲುವಂತಹ ವ್ಯಕ್ತಿಯನ್ನ ತೆಗೆದುಕೊಂಡು ಬಂದು ಅವರಿಗೆ ಅವರ ರೀತಿಯಾಗಿ ಮೇಕಪ್ ಅನ್ನ ಮಾಡಿ ಆ ಒಂದು ಚಿತ್ರಗಳನ್ನು ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಏನು ಯುವ ಬ್ರಿಗೇಡ್ ಏನಿದೆ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಯಿತು. ಯಾಕಂತ ಹೇಳಿದ್ರೆ ಅವರ ಒಂದಿಷ್ಟು ಜೀವನ ಕಥೆಗಳನ್ನು ತಯಾರಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದಿಷ್ಟು ಪರಿಪೂರ್ಣತೆ ಬೇಕಾಗುತ್ತೆ. ಹಾಗಾಗಿ ಅವರ ಒಂದು ಪರಿಪೂರ್ಣತೆಯ ಕಥೆಗಳನ್ನು ಓದಿ ಆ ಒಂದು ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚಿತ್ರವನ್ನು ಮಾಡಿರುವಂಥದ್ದು. ಮತ್ತೆ ಒಂದಿಷ್ಟು ಅವರ ನೈಜ ಫೋಟೋ ಏನಿದೆ ಅವುಗಳನ್ನು ತಂದು ಒಂದು ರೀತಿಯಾಗಿ ಅವುಗಳ ಒಂದು ಪ್ರತಿಮೆ ರೀತಿಯಾಗಿ ಮಾಡಿ ಅವುಗಳ ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸ್ವಾತಂತ್ರ್ಯ ಹೋರಾಟ ಆಗಿರಬಹುದು, ಅದರ ಜೊತೆಗೆ ಭಾರತವನ್ನು ಒಟ್ಟು ಮಾಡುವಂತಹ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮಾಡಿದಂತಹ ಕೆಲಸ ಅನೇಕ ಇದೆ. ಆ ಒಂದು ಅನೇಕ ಕೆಲಸಗಳಲ್ಲಿ ಒಂದಿಷ್ಟು ಚಿತ್ರವನ್ನು ರೀಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಮತ್ತೊಂದು ಕಡೆಯಲ್ಲಿ ತಂತ್ರಜ್ಞಾನ ಏನಿತ್ತು, ತಂತ್ರಜ್ಞಾನ ಬಂದಂಥ ಸಂದರ್ಭದಲ್ಲಿ ಅನೇಕ ವಿಚಾರಧಾರೆಗಳು ಅಥವಾ ವಿಷಯಗಳನ್ನು ಕ್ರಿಯೇಟ್ ಮಾಡುವಂತಹ ಒಂದು
ಕಾರ್ಯಗಳಾಗುತ್ತೆ, ಕೆಲಸಗಳಾಗುತ್ತೆ, ಅದನ್ನು ಒಳ್ಳೆಯದ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು. ಒಂದಿಷ್ಟು ಹಿರಿಯ ನಾಯಕರುಗಳೇನಿರ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ನಾಯಕರುಗಳೇನಿರ್ತಾರೆ, ಅವರ ಒಂದಿಷ್ಟು ಚಿತ್ರಗಳೇನಿದೆ ಅವುಗಳನ್ನು ಈ ಒಂದು ಚಿತ್ರ ಏನು ಗಮನಿಸ್ತಾ ಇದ್ದೀರಾ, ಭಾರತವನ್ನು ಏಕೀಕರಣ ಮಾಡಬೇಕು, ಭಾರತವನ್ನು ಒಟ್ಟುಗೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವ ರೀತಿಯಾಗಿ ಕೆಲಸವನ್ನು ಮಾಡಿದರು ಅನ್ನೋದನ್ನು ಒಂದು ರೀಕ್ರಿಯೇಷನ್ ಅನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಫೋಟೋ ಏನಿದೆ, ಈ ಒಂದು ಫೋಟೋದಲ್ಲಿ ಇರುವಂತಹ ವ್ಯಕ್ತಿ ನೈಜವಾಗಿ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೆ ಹೋಳ್ತಾರೆ. ಅದೇ ರೀತಿಯಾಗಿ ಅವರಿಗೆ ವೇಷಭೂಷಣಗಳನ್ನ ಹಾಕಿ ಮೇಕಪ್ ಅನ್ನ ಮಾಡಿರುವಂಥದ್ದು. ಹಿಂಭಾಗದಲ್ಲಿ ಮತ್ತೆ ಎಐ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಪ್ರದರ್ಶನದಲ್ಲಿ ಕಾಣುವಂತಹ ಎಲ್ಲ ಛಾಯಾಚಿತ್ರಗಳೇನಿದೆ ಆ ಎಲ್ಲ ಛಾಯಾಚಿತ್ರಗಳು ಕೂಡ ಎಐ ಮತ್ತೆ ಒಂದಿಷ್ಟು ಕಥೆಗಳನ್ನು ಓದಿಕೊಂಡು ಅದಕ್ಕೆ ಪೂರಕವಾದ ವಿಚಾರಧಾರೆಗಳೇನಿದೆ ಆ ಒಂದು ಪೂರಕವಾದ ವಿಚಾರಧಾರೆಗಳನ್ನು ತೆಗೆದುಕೊಂಡು ಆ ಒಂದು ಫೋಟೋಗಳನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಏನು 26ನೇ ತಾರೀಕು ಈ ಒಂದು ಪ್ರದರ್ಶನ ಕಾರ್ಯಕ್ರಮ ಶುರುವಾಗಿತ್ತು. ಫೆಬ್ರವರಿ 2ನೇ ತಾರೀಕಿನವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಪ್ರದರ್ಶನ ನಡೀಲಿಕ್ಕಿರುವಂಥದ್ದು. ಒಟ್ಟಿನಲ್ಲಿ ಒಬ್ಬ ಹಿರಿಯ ನಾಯಕ, ಅದರಲ್ಲೂ ಸ್ವತಂತ್ರ ಹೋರಾಟಗಾರನ 150ನೇ ಜಯಂತಿಯ ಹಿನ್ನೆಲೆ ಈ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ಆಯೋಜನೆ ಮಾಡಿರುವಂಥದ್ದು. ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಈ ಒಂದು ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಫೆಬ್ರವರಿ 2ನೇ ತಾರೀಕಿನವರೆಗೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದ್ದು ಇನ್ನಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಫೋಟೋಗಳನ್ನು ವೀಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.